ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಗುರುವಾರ ಬೆಳಗ್ಗೆ 4:15ಗೆ ಎದ್ದು ಮನೆ ಕಸ ಗುಡಿಸ್ದೆ. ನೈಟೇ ಎಲ್ಲ ಪಾತ್ರೆ ಉಜ್ಜಿ ಕ್ಲೀನ್ ಮಾಡಿಟ್ಟಿದ್ದಾಗಿತ್ತು. ಸೊ ಬೇಗ ಎದ್ದಿದ್ದೆ. ಬೇಗ ಎದ್ದರೆ ಎಲ್ಲ ಕೆಲಸನೂ ಫಾಸ್ಟಾಗಿ ಮುಗಿಯುತ್ತೆ. ಇನ್ನೊಂದೇನಪ್ಪ ಅಂದರೆ ಹೋಟೆಲ್ಗೆ ಹೋಗೋಷ್ಟ್ರೊಳಗಾಗಿ ಆಲ್ಮೋಸ್ಟ್ ಮನೇಲಿ ಕೆಲಸ ಮುಗಿದ್ರೆ ಮತ್ತೆ ಬಂದು ರಿಸ್ಕ್ ಇಟ್ಕೊಳ್ಳೋ ಹಂಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಕೆಲಸ ಮಾಡೋದಕ್ಕೆ ಅಂತಲೇ ಎದ್ದೇಳ್ತೀನಿ. ಇನ್ನೊಂದೇನಪ್ಪ ಅಂದರೆ ನಾವೆಷ್ಟು ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ದೇವ್ರ ದೀಪ ಹಚ್ಚಿ ಹೋಗ್ತೀವೋ ಅಷ್ಟೊಂಥರ ಮನ್ಸಿಗೆ ಸಮಾಧಾನ, ಒಂಥರ ಖುಷಿ ಇರುತ್ತೆ. ಸೊ ಏನು ಕಿರಿಕಿರಿ ಇರೋದಿಲ್ಲ. ಯಾಕಂದರೆ ಮತ್ತೆ ಆ ಗಡಿಬಿಡಿಯಲ್ಲಿ ಹೋಟೆಲ್ ಗಡಿಬಿಡಿಯಲ್ಲಿ ಓಡೋಗಿ ಸ್ನಾನ ಮಾಡೋಕ್ಕೆ ಹೋಗೋದು, ದೇವ್ರ ದೀಪ ಹಚ್ಚಿಲ್ಲ ಅಂತ ಕಿರಿಕಿರಿಯಾಗೇ ಇರುತ್ತೆ ಮನಸ್ಸು. ಸೊ ಅವತ್ತೆಲ್ಲ ಒಂಥರ ಸಮಾಧಾನನೇ ಇರೋದಿಲ್ಲ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ನಾನು ವಿಡಿಯೋ ಎಂಡಿಂಗಲ್ಲಿ ಹೇಳಿದ್ದೀನಿ ಪ್ರಮೋಷನ್ ವೀಡಿಯೋಸ್ ನಾನು ಮಾಡ್ತಾ ಇದ್ದೀನಿ ಅಂತ. ಸೊ ಯಾರಿಗಾದರೂ ಸಣ್ಣ ಪುಟ್ಟ ಶಾಪುಗಳು ಇಟ್ಕೊಂಡಿರೋರು ಅಫೋರ್ಡಬಲಲ್ಲಿ ಏನಾದರೂ ಅವ್ರಿಗೆ ಪ್ರಮೋಷನ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಇಲ್ಲ ನಿಮಗೆ ಸಿಗಲಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನಂದೂಸ್ ಲೈಫ್ ಕನ್ನಡ ಅಂತ ಹೇಳಿ ಅದನ್ನು ಕೂಡ ನೀವು ಸೇಮ್ ಇನ್ಸ್ಟಾಗ್ರಾಮ್ ಐ ಡಿಗೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನನ್ನ ಮೇಲ್ ಐ ಡಿಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸಣ್ಣ ಪುಟ್ಟ ಏನಾದರೂ ಪ್ರಮೋಷನ್ಸ್ ಇದ್ದರೆ ಬ್ಯೂಟಿ ಇದರದ್ದಾಗಿರ್ಬೋದು, ಸಣ್ಣ ಪುಟ್ಟ ಅಂಗಡಿಗಳದ್ದಾಗಿರ್ಬೋದು, ಜ್ಯುವೆಲ್ಸ್ದಾಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಯಾವುದೇ ರೀತಿ ಒಂದು ಸಣ್ಣ ಪುಟ್ಟ ಪ್ರಮೋಷನ್ಸ್ ಇದೆ ಅದನ್ನು ನಾನು ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ಸೊ ಮನೆಯೆಲ್ಲ ಕಸ ಗುಡಿಸಿ ಆಚೆ ಬಂದು ಕಸ ಗುಡಿಸಿ ನೀರು ಹಾಕಿ ಆಮೇಲೆ ರಂಗೋಲಿ ಹಾಕೋಣ ಅಂತ ಒಳಗಡೆ ಹೋಗ್ತೀನಿ. ಸ್ವಲ್ಪ ಪಾತ್ರೆ ಇತ್ತು, ನೈಟ್ ಮೊಟ್ಟೆ ತಿಂದು ಹಂಗೆ ಇಟ್ಟಿದ್ದು. ಸೊ ಅದನ್ನು ಕೂಡ ಉಜ್ಜಿ ಅಲ್ಲಿ ಇಟ್ಬಿಟ್ಟು ಮತ್ತೆ ಹೋಗಿ ಒಳಗಡೆ ಮನೆಯೆಲ್ಲ ಒರೆಸ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚಿ ಹೋಟೆಲ್ ರೂಮ್ಗೆ ಬರ್ತೀನಿ. ಸೊ ಯಜಮಾನರು ಬರೋಷ್ಟರೊಳಗಾಗಿ ಕೆಲಸ ಮುಗಿಬೇಕು ಅಂತ ಚಕ ಅಂತ ಕೆಲಸ ಮಾಡಿಕೊಂಡ್ರೆ ಸ್ವಲ್ಪ ಆರಾಮಾಗಿ ಒಂದು 5 ನಿಮಿಷ ಆದರೂ ಪ್ರಶಾಂತವಾಗಿ ಕೂರ್ಬೋದು. ಇಲ್ಲಾಂದರೆ 5 ನಿಮಿಷ ಕೂಡ ನನಗೆ ಫ್ರೀ ಸಿಗೋದಿಲ್ಲ ಅನ್ನೋದೊಂದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಸೊ ಹಾಗಾಗಿ ಎಷ್ಟೊತ್ತಿಗೆ ನನಗೆ ಎಚ್ಚರಿಕೆ ಆಗುತ್ತೆ ಅಷ್ಟೊತ್ತಿಗೆ ಎದ್ದೇಳೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಇನ್ನು ಪ್ರಮೋಷನ್ಸ್ ಬಗ್ಗೆ ಹೇಳೋಕ್ಕೆ ಬಂದರೆ ಏನೆಲ್ಲ ಪ್ರಮೋಷನ್ ಮಾಡಿದ್ದೀನಿ ನಾನು ಇದಕ್ಕೂ ಮುಂಚೆ ಅಂದರೆ, ಸೊ ಫ್ರೀಯಾಗಿ ನಾನು ಇದಕ್ಕೂ ಮುಂಚೆ ಪ್ರಮೋಷನ್ ಮಾಡಿದ್ದೀನಿ ಬ್ಯಾಗ್ಗಳದ್ದು, ಚಾಕ್ಲೇಟ್ದು ಎಲ್ಲನೂ. ಸೊ ನನ್ನ ವಿಡಿಯೋಗಳಲ್ಲಿ ನಿಮಗೆ ಬ್ಯಾಗ್ಗಳದ್ದು ಆಲ್ಮೋಸ್ಟ್ ಸಿಗುತ್ತೆ. ನಾನು ಒಂದು 3-4 ವೀಡಿಯೋಸ್ ಹಾಕಿದ್ದೀನಿ ನನ್ನ ಫ್ರೆಂಡ್ದೇನೆ. ಸೊ ಅದರಲ್ಲಿ ನಾನು ಯಾವುದೇ ರೀತಿ ಅಮೌಂಟ್ ತೊಗೊಂಡಿರಲಿಲ್ಲ. ಸೊ ಚಾಕ್ಲೇಟದು ಹಪ್ಪಳದು ಸೇರಿಸಿನೂ ಹಾಕಿದ್ದೀನಿ. ಸೊ ಅದು ಕೂಡ ಅದರಲ್ಲೂ ಯಾವುದೇ ರೀತಿ ಅಮೌಂಟ್ ತೊಗೊಂಡಿಲ್ಲ ನಾನು. ಇನ್ನು ನೆಕ್ಸ್ಟ್ ಯಾವುದಾದ್ರೂ ಪ್ರಮೋಷನ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಚಾರ್ಜಸ್ ಮಾಡ್ತೀನಿ. ಸೊ ಕೆಲವೊಂದಕ್ಕೆ ಚಾರ್ಜಸ್ ಮಾಡೋದಿಲ್ಲ. ಯಾಕಂದರೆ ನನ್ನ ಥರನೇ ಯಾರಾದರೂ ಹೆಣ್ಮಕ್ಳು ತುಂಬ ಕಷ್ಟಪಡ್ತಾ ಇದ್ದರೆ ಅವ್ರಿಗೆ ನಾನು ಪ್ರಮೋಷನ್ ತೊಗೊಳ್ಳೋದಿಲ್ಲ. ಸೊ ಇಲ್ಲ ಸ್ವಲ್ಪ ಪರವಾಗಿಲ್ಲ ಕೊಡೋ ರೇಂಜಲ್ಲಿ ಅವ್ರು ಇದ್ದಾರೆ ಅಂದರೆ ಖಂಡಿತವಾಗ್ಲೂ ನಾನು ಅವ್ರಿಗೆ ಚಾರ್ಜಸ್ ಮಾಡ್ತೀನಿ. ಸೊ ಪ್ರಮೋಷನ್ನ ನಾನು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ಕೂಡ ಒಂದು ಪ್ರಮೋಷನ್ ಇತ್ತು, ಬಟ್ ನಾನು ಹೋಗಲಿಲ್ಲ. ಹಾಲ್ ಡೈರಿದು ಬಂದು ಅದು ಮಾಡಬೇಕಿತ್ತು. ಸೊ ನಾನು ಲಾಸ್ಟ್ ಟೈಮಲ್ಲಿ ವಿಡಿಯೋ ಹಾಕಿದ್ದೀನಿ ಇದು ಪ್ರಮೋಷನ್ ವಿಡಿಯೋನ ಅಲ್ವಾ ಅಂತ. ಬಟ್ ಇದೇನು ನನಗೆ ಅಮೌಂಟ್ಗೆ ಅಂತ ಏನೂ ಮಾಡ್ತಿಲ್ಲ. ಬಟ್ ನನ್ನ ಕಸಿನ್ದೇ ಶೌರ್ಯ ಹಾಲು ಅಂತ ಅದನ್ನು ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಹೋಗಬೇಕಾಗಿತ್ತು. ಬಟ್ ನಾನು ನೆಕ್ಸ್ಟ್ ಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಹೇಗಾಗುತ್ತೆ, ಹೇಗೆ ಕೂಲ್ ಮಾಡ್ತಾರೆ ಹಾಲನ್ನ, ಇದನ್ನೆಲ್ಲ ನಾನು ತೋರಿಸ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಹಾಗೆ ಯಾರೆಲ್ಲ ವೈಟ್ ಫೀಲ್ಡ್ ಕಡೆ ಇದ್ದೀರಾ ಅವರು ಈ ಹಾಲನ್ನ ತೊಗೋಬೋದು. ತುಂಬ ನಿಮಗೆ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ತಿಲ್ಲ, ಆ ಥರ ಯಾವುದೇ ರೀತಿ ವಾಟರ್ ಕೂಡ ಯೂಸ್ ಮಾಡ್ತಿಲ್ಲ. ಸೊ ನಿಮಗೆ ತುಂಬಾ ಈಸಿ ಆಗುತ್ತೆ. ಸೊ ಇದನ್ನು ನೀವು ನಾನು ಆಲ್ರೆಡಿ ಲಿಂಕ್ ಮತ್ತು ಒಂದು ವಿಡಿಯೋದಲ್ಲಿ ಲಿಂಕು ಮತ್ತು ಫೋನ್ ನಂಬರ್ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ಪ್ರಮೋಷನ್ ವಿಡಿಯೋದಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಖಂಡಿತವಾಗ್ಲೂ ತೊಗೋಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ನು ಸ್ನಾನ ಮಾಡ್ಕೊಂಬಂದಿದ್ದೆ, ಇನ್ನು ಪೂಜೆ ಮಾಡ್ತಾ ಇದ್ದೀನಿ. ಹೂವು ಇಟ್ಟು ಗುರುವಾರ ಆಗಿರೋದ್ರಿಂದ ಫಸ್ಟು ಬತ್ತಿ ತೆಗಿತೀನಿ. ನಾನು ಬತ್ತಿ ತೆಗಿಯೋ ರೀಸನ್ ಏನಪ್ಪ ಅಂದರೆ ಹುರಿದಿರೋ ಬತ್ತಿಗೆನೆ ನಾವು ಮತ್ತೆ ಎಣ್ಣೆ ಹಾಕಿ ಉರಿಸಬಾರ್ದಂತ ನನಗೆ ಎಷ್ಟು ವರ್ಷ ಗೊತ್ತಿರಲಿಲ್ಲ. ಅದನ್ನು ನಾನು ಹಾಗೆ ಮಾಡ್ತಿದ್ದೆ. ಸೊ ಹುರಿದಿರೋ ಬತ್ತಿಗೆ ಉರಿಸಬಾರ್ದು, ಕಷ್ಟ ಅಂತ ಏನೋ ಹೇಳ್ತಾರೆ. ಬಟ್ ನಾನು ಫಸ್ಟ್ ಅದನ್ನು ತೆಗೆದ್ಬಿಟ್ಟು ಆಮೇಲೆ ಇದು ಮಾಡ್ತೀನಿ.
ತುಂಬಾ ಒಂಥರ ಯಾರನ್ನ ಇದ್ರು ಹೇಳಿದ್ರೆ ಕೇಳೋ ಒಂದಿದು. ಸೊ ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನಂಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಬನ್ನಿ ಈಗ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಪ್ರಮೋಷನ್ಸ್ ಯಾರಾದರೂ ಇದೆ ಖಂಡಿತವಾಗ್ಲೂ ನನ್ನ ಮೇಲ್ ಐಡಿಯಲ್ಲಾಗಿರ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಾಗಿರ್ಬೋದು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಏನಾದರೂ ಇದ್ದರೆ ಅದನ್ನ ಪ್ರಮೋಷನ್ನ ಮಾಡಿ ಕೊಡ್ತೀನಿ.
ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇವತ್ತಿನ ವ್ಲಾಗ್ ಬೆಳಗ್ಗೆ 4:15ಇಂದನೇ ಸ್ಟಾರ್ಟ್ ಮಾಡಿದೆ ನಾನು. ರೀಸನ್ ಏನಪ್ಪ ಅಂದರೆ ಸ್ವಲ್ಪ ಬೇಗ ಇದ್ದರೆ ಕೆಲಸ ಬೇಗ ಮುಗಿಯುತ್ತೆ ಅಂತ ಹೇಳಿ 4:15ಗೆ ಸ್ಟಾರ್ಟ್ ಮಾಡಿದೆ ವ್ಲಾಗ್ನ. ಸೊ 4:15ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಆಚೆ ನೀರು ಹಾಕಿ ಸ್ವಲ್ಪ ಮೊಸರು ಬಟ್ಟೆ ಇತ್ತು ಅದನ್ನು ಕೂಡ ಹೋಗೋದು, ಮತ್ತು ಸ್ನಾನ ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಿದೆ. ಇವತ್ತು ಆಚೆ ಎಲ್ಲ ದೀಪ ಹಚ್ಚಿದೆ ನಾನು. ಸೊ ಸುಮ್ಮನೆ ಹಾಗೇನೆ ಹಚ್ಚಿದ್ದು, ಏನು ಅಂತ ಸ್ಪೆಷಲ್ ಏನಿಲ್ಲ. ಸೊ ಗುರುವಾರ ಪೂಜೆ ಮಾಡಿದ್ದಾಯಿತು. ಆಮೇಲೆ ಹೋಟೆಲ್ ಕೆಲಸಕ್ಕೆ ಬಂದೆ. ಯಜಮಾನ್ರು ಸ್ನಾನ ಮಾಡ್ಕೊಂಡು ಬರೋಷ್ಟರೊಳಗಾಗಿ ನಂದು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿದ್ದಾಗಿತ್ತು. ಹಾಗೆ ಅದ್ರ ಜೊತೆಗೇನೆ ಚಟ್ನಿ ರುಬ್ಬಕ್ಕೂ ಮುಂಚೆ ಅವಲಕ್ಕಿ ನಾನು ಉದ್ದಿನಬೇಳೆ ಇತ್ತು ಕಟ್ ಮಾಡಿ ಇಟ್ಟೆ, ಅದನ್ನು ಕೂಡ ಕೆಲಸ ಆಗೋಯ್ತು ಅದು ಕೂಡ. ಸೊ ಬೇಗ ಬೇಗ ಎಲ್ಲ ಕೆಲಸನ ಆ್ಯಸ್ ಯೂಶುವಲ್ ನನ್ನ ಕೆಲಸ ಮುಗಿಸ್ಕೊಳ್ತಾ ಬಂದೆ. ಸೊ ಇವತ್ತು ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ. ಸೊ ರೀಸನ್ ಏನಪ್ಪ ಅಂದರೆ ವ್ಯೂಸ್ ತುಂಬ ಕಡಿಮೆ ಆಗಿದೆ. ಸೊ ನನಗೆ ಗೊತ್ತಾಗ್ತಾ ಇಲ್ಲ ಕಾರಣ, ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಮೋನೋ ಆನ್ ಆಗಿ ಇಷ್ಟು ದಿನ ಆದರೆ ಕೂಡ 5 ತಿಂಗಳು 6 ತಿಂಗಳಾದರೆ ಕೂಡ ಯಾವುದೇ ರೀತಿ ಚಾನಲಲ್ಲಿ ಸಕ್ಸಸ್ ಇಲ್ಲ ಅಂದಾಗ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಸೊ ಇವತ್ತು ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ ಹೇಳ್ಕೊಳಕ್ಕಾಗ್ತಾಯಿಲ್ಲ. ದಯವಿಟ್ಟು ನನ್ನ ಚಾನಲ್ನ ಉಳಿಸ್ಕೊಡಿ, ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಾನು ತುಂಬ ಜನದ್ದು ವೀಡಿಯೋಸ್ ನೋಡಿದ್ದೀನಿ. ಏನಂದರೆ ಏನೂ ಇರಲ್ಲ ಅವ್ರ ವೀಡಿಯೋಸಲ್ಲಿ, ಆದರೂ ಅವ್ರಿಗೆ ಒಂದು 65,000 70,000 ವೀಡಿಯೋಸ್ ಬಂದಿರುತ್ತೆ. ಸೊ ನಾನು ಹೋಟೆಲ್ಲು ಮನೆ ಕೆಲಸ ಎಲ್ಲದನ್ನೂ ಮೇಂಟೈನ್ ಮಾಡಿಕೊಂಡು ಯೂಟ್ಯೂಬು ವೀಡಿಯೋಸ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯೂಟ್ಯೂಬ್ ಮಾಡೋರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ವೀಡಿಯೋಸ್ ಮಾಡೋದು. ಸೊ ಏನಪ್ಪ ಅಂದರೆ ವೀಡಿಯೋಸ್ ಮಾಡ್ತೀವಿ, ಎಡಿಟ್ ಮಾಡ್ಕೋಬೇಕು, ಮತ್ತು ಅದನ್ನು ನಾವು ಅಪ್ಲೋಡ್ ಮಾಡ್ಕೋಬೇಕು. ಅಪ್ಲೋಡ್ ಮಾಡೋ ಟೈಮಲ್ಲಿ ಯಾವುದೇ ರೀತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲ್ಲ. ಲ್ಯಾಪ್ಟಾಪು ಮತ್ತು ಕ್ಯಾಮ್ರಾ ಇರೋರಿಗೆ ಕಷ್ಟ ಅನಿಸೋದಿಲ್ಲ. ಬಟ್ ನಾವು ಲ್ಯಾಪ್ಟಾಪ್ ಇಲ್ಲದೆ ಇರೋದ್ರಿಂದ ನಮಗೆ ಫೋನ್ ಬೇಕೇ ಬೇಕು. ಫೋನ್ ಇಲ್ಲ ಅಂದರೆ ನಮ್ಗೆ ಆಗೋದಿಲ್ಲ. ನಾವು ಫೋನಲ್ಲೇ ಎಲ್ಲ ಮಾಡಬೇಕು. ಒಂದು ಕಾಲ್ ಬಂದರೂ ರಿಸೀವ್ ಮಾಡಬೇಕು, ಇನ್ನೇನೋ ಒಂದು ಇಂಪಾರ್ಟೆಂಟ್ ಕೆಲಸ ಇದ್ದರೂ ನೋಡಬೇಕು. ಸೊ ನಾವೆಲ್ಲದನ್ನೂ ಫೋನಲ್ಲೇ ಮಾಡಬೇಕು. ಸೊ ಹಾಗಾಗಿ ನನ್ನ ಪ್ರತಿಯೊಂದು ವೀಡಿಯೋಸಲ್ಲೂ ನಾನು ಎಷ್ಟು ಸಫರ್ ಆಗ್ತಾಯಿದ್ದೀನಿ, ನಾನು ಏನೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಸೊ ತೋರಿಸ್ತಾನೆ ಇರ್ತೀನಿ. ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸೊ ಬೆಳಗ್ಗೆ ಎದ್ದಾಗ ನಾನು ವೀಡಿಯೋ ಆನ್ ಮಾಡಿ ಬಿಟ್ಟರೆ ನಾನೆಲ್ಲ ಕೆಲಸ ಅಷ್ಟೇ ಫಾಸ್ಟಾಗಿ ಮಾಡ್ಕೊಂಡು ವೀಡಿಯೋ ಕೂಡ ಮಾಡ್ಕೋಬೇಕು. ಸೊ ಆ್ಯಸ್ ಯೂಶುವಲ್ ಮನೇಲಿ ಏನು ಕೆಲಸ ಇಲ್ಲ, ಜಸ್ಟ್ ನಾವು ಹೌಸ್ ವೈಫ್ ಆಗಿರ್ತೀವಿ ಅಂತನ್ನೋರಿಗೆ, ಇಲ್ಲ ಇನ್ಯಾರಾದರೂ ಸ್ವಲ್ಪ ಆದರೂ ಸಪೋರ್ಟ್ ಮಾಡೋರಿದ್ದಾರೆ ಅನ್ನೋರಿಗೆ ಏನೂ ಅಷ್ಟೊಂದು ಕಷ್ಟ ಗೊತ್ತಾಗೋದಿಲ್ಲ. ಸೊ ನಮಗೆ ಸಪೋರ್ಟ್ ಇರೋದಿಲ್ಲ. ಇಲ್ಲ ಕೆಲವ್ರಿಗೆ ವಿಡಿಯೋಸ್ ಮಾಡ್ತಿರ್ತಾರೆ, ಇಲ್ಲ ಕೆಲವ್ರಿಗೆ ಏನಾದರೂ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡಿಕೊಡೋರು ಇರ್ತಾರೆ, ಅಂಥವ್ರಿಗೆ ಅಷ್ಟೊಂದು ಕಷ್ಟ ಅನ್ನಿಸ್ತಾ ಇರೋದಿಲ್ಲ. ಇಲ್ಲ ಇನ್ನು ಅವ್ರೇನೋ ಕೆಲಸ ಮಾಡ್ತಿದ್ದಾರೆ ಅಂದರೆ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಈ ಥರ ಎಲ್ಲ ಸುಮಾರು ಜನಕ್ಕೆ ಹೆಲ್ಪ್ ಇರುತ್ತೆ. ಸೊ ನನಗೆ ಯಾವುದೇ ರೀತಿ ಹೆಲ್ಪ್ ಇಲ್ಲ. ಸೊ ಎಲ್ಲರಿಗೂ ಗೊತ್ತಿದೆ. ನಾನು ಎಲ್ಲ ಕೆಲಸನೂ ಮಾಡಿಕೊಂಡು, ಹೋಟೆಲ್ ಕೆಲಸನೂ ಮಾಡಿಕೊಂಡು, ಮನೆ ಕೆಲಸನೂ ಮಾಡಿಕೊಂಡು, ಪ್ರತಿಯೊಂದು ಅವತ್ತಿಂದ ಅವತ್ತು ಕೆಲಸ ಮುಗಿಸ್ಕೊಂಡೇ ನಾನು ಮಾಡ್ಕೋಬೇಕು. ಆ್ಯಂಡ್ ಅವತ್ತಿಂದ ಅವತ್ತು ವೀಡಿಯೋಸ್ ಹಾಕೋದಕ್ಕೆ ಕೂಡ ನಾನು ಅಷ್ಟೇ ಟ್ರೈ ಮಾಡಬೇಕು. ಬೆಳಗ್ಗೆ ನನಗೆ ಟೈಮ್ ಇಲ್ಲ, ಮಧ್ಯಾಹ್ನ ಟೈಮ್ ಇಲ್ಲ ಅಂದರೆ ನಾನು ಈವ್ನಿಂಗ್ ಆದರೂ ಹಾಕಲೇಬೇಕು. ಸೊ ಆ ಈವ್ನಿಂಗ್ ವೀಡಿಯೋಸ್ ಹಾಕಬೇಕಾದ್ರೆ ನನಗೆ ಇಂಪ್ರೆಸೇಷನ್ ಕಡಿಮೆ ಇರುತ್ತೆ, ವ್ಯೂವರ್ಸ್ ಕಡಿಮೆ ಆಗಿರ್ತಾರೆ. ಸೊ ಮಧ್ಯಾಹ್ನ ಹಾಕಿದಾಗ ಒಂಥರ ವ್ಯೂಸ್ ಇರುತ್ತೆ. ಸೊ ಬರೀ 80-70 ವ್ಯೂಸ್ ಬಂದಾಗ ಮನಸ್ಸಿಗೆ ಬೇಜಾರಾಗುತ್ತೆ. ಇನ್ನೂ ಕೆಲವೊಂದು ರೀಚೇ ಆಗ್ತಾ ಇರೋದಿಲ್ಲ. ಸೊ ಏನಕ್ಕಾದರೂ ಯೂಟ್ಯೂಬ್ ಮಾಡ್ತಿದ್ದೀನೋ ಅನಿಸೋಷ್ಟು ಮಟ್ಟಿಗೆ ಬೇಜಾರಾಗೋದಂತೂ ನಿಜ. ಸೊ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಾನು ಇಷ್ಟೇ ನಿಮ್ಮನ್ನು ಕೇಳ್ಕೊಳ್ತಾ ಇರೋದು, ಯಾಕಂದರೆ ಮಗಳಿಂದ ನೆಕ್ಸ್ಟ್ 7th ಹೋಗ್ತಿದ್ದಾಳೆ. ಅವಳ ಎಜುಕೇಷನ್ಗಂತ ನನಗೆ ಸ್ವಲ್ಪ ಅದು ಅರ್ನ್ ಆಗಲೇಬೇಕು. ಇದರಿಂದ ಏನಾದರೂ ತಿಂಗಳು ಸ್ವಲ್ಪ ಅರ್ನ್ ಆದರೆ ಅದನ್ನು ನಾನು ಮಗಳ ಎಜುಕೇಷನ್ಗೆ ಹಾಕ್ಕೋತೀನಿ. ಅವಳನ್ನ ಓದಿಸೋದಕ್ಕೆ ನನಗೆ ಸ್ವಲ್ಪ ಒಂದು ಆರ್ಥಿಕವಾಗಿ ಏನಾದರೂ ಒಂದು ಇದ್ದಂಗೆ ಆಗುತ್ತೆ ಅಂತ ಅನ್ನೋದು ಒಂದಷ್ಟೇ ಇದು. ಇನ್ನೊಂದು ಏನಪ್ಪ ಅಂದರೆ ತುಂಬ ಸಫರ್ ಆಗಿ ವಿಡಿಯೋಸ್ ಮಾಡ್ತಾ ಇರೋದು. ಸಪೋರ್ಟ್ ಸಿಕ್ಕಿದಾಗ, ನನ್ನ ವೀಡಿಯೋಸ್ ಗ್ರೋತ್ ಆದಾಗ
ನನ್ನಂತ ಆನಂದ ಪಡೋರು ಇನ್ಯಾರೂ ಇಲ್ಲ ಅಂತ ಹೇಳ್ತೀನಿ. ಹಾಗೆ ಸಣ್ಣ ಪುಟ್ಟ ಏನಾದರೂ ಪ್ರಮೋಷನ್ಸ್ ಇದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಕೊಟ್ಟಿರ್ತೀನಿ. ಹಾಗೆ ನನ್ನ ಕೆಲವೊಂದು ವಿಡಿಯೋಸಲ್ಲಿ ಅಂದರೆ ಜ್ಯುವೆಲ್ಸ್ ವಿಡಿಯೋಸಲ್ಲಿ ನನ್ನ ನಂಬರ್ ಕೂಡ ಶೇರ್ ಮಾಡಿದ್ದೀನಿ. ವಾಟ್ಸಪ್ ನಂಬರ್, ಅಲ್ಲಿ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬೋದು, ಇಲ್ಲಾಂದರೆ ಮೇಲ್ಗೆ ಮೆಸೇಜ್ ಹಾಕ್ಬೋದು. ಯಾರಾದರೂ ಸರಿ ಮೇಲ್ಗೆ ಮೆಸೇಜ್ ಹಾಕಿ ನನಗೆ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಸೊ ಸಣ್ಣ ಪುಟ್ಟ ಏನಾದರೂ ಪ್ರಮೋಷನ್ಸ್ ಇದ್ದರೆ ನಾನು ಮಾಡಿ ಕೊಡ್ತೀನಿ. ಸೊ ಯಾವ್ಯಾವ ರೀತಿ ಪ್ರಮೋಷನ್ಸ್ ಮಾಡ್ತೀರಾ ಅಂದರೆ ಜ್ಯುವೆಲ್ಸ್ದು, ಸ್ಯಾರೀಸ್ದು, ಮೇಕಪ್ದು, ಈ ಥರದ್ದೆಲ್ಲದರದ್ದು ಮಾಡಿ ಕೊಡ್ತೀನಿ. ಸೊ ನಿಮ್ಮ ಕಂಫರ್ಟಬಲ್ ಆಗಿ ನಿಮಗೆ ಯಾವ ರೀತಿ ಅಫೋರ್ಡಬಲ್ ಆಗಿ ನಾನು ಮಾಡಿ ಕೊಡ್ಬೋದು, ಅಫೋರ್ಡಬಲ್ ಆಗಿ ನಾವು ಯಾವ ರೀತಿ ನಿಮ್ಮ ಹತ್ರ ಅಮೌಂಟ್ ತಗೋಬೋದು ನೋಡಿ. ಸಣ್ಣ ಪುಟ್ಟ ಯಾವುದಾದ್ರೂ ಬಿಸ್ನೆಸ್ಗಳಿದ್ದರೆ ನಿಮ್ಮ ಕಂಫರ್ಟ್ ಝೋನ್ಗೆ ನಾನು ಕೂಡ ಬಂದು, ನಿಮ್ಮ ಕಂಫರ್ಟ್ ಝೋನ್ಗೆ ನಾನು ಕೂಡ ಇದು ಮಾಡಿ ಒಂದು ಪ್ರಮೋಷನ್ನ ಮಾಡಿ ಕೊಡ್ತೀನಿ. ಸೊ ಯಾರಿಗೆಲ್ಲ ಪ್ರಮೋಷನ್ ಮಾಡಿಸ್ಕೊಳ್ಳೋ ಇಂಟ್ರೆಸ್ಟ್ ಇದೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಏನೇನು ನೀವು ಪ್ರಮೋಷನ್ ಮಾಡಿದ್ದೀರಾ ಅಂತ ನನ್ನ ಕೇಳಿದ್ರೆ ನಾನು ಕೆಲವೊಂದನ್ನು ಪ್ರಮೋಷನ್ ಮಾಡಿದ್ದೀನಿ, ಬಟ್ ಅಷ್ಟೊಂದು ಏನು ಮಾಡಿಲ್ಲ. ಮೊನ್ನೆ ಒಂದು ವಾಚ್ ವಿಡಿಯೋ ಹಾಕಿದ್ದೆ, ನನ್ನ ಬ್ರದರ್ ತೊಗೊಂಡಿದ್ರು, ತುಂಬ ಚೆನ್ನಾಗಿತ್ತು ಅದು. ಆ್ಯಂಡ್ ಹಾಲ್ ಡೈರಿದೊಂದು ಪ್ರಮೋಷನ್ ಮಾಡ್ತಿದ್ದೀನಿ. ಸೊ ಅದು ನಾಳೆ ಇಲ್ಲ ನಾಳಿದ್ರಲ್ಲಿ ನಿಮಗೆ ಹಾಲು ಮಿಲ್ಕ್ದು ಹೇಗೆಲ್ಲ ಪ್ರಾಡಕ್ಟ್ ನಿಮ್ಮ ಕೈಗೆ ಸಿಗುತ್ತೆ, ಹಾಗೆ ಹೇಗೆಲ್ಲ ಇದು ಪ್ಯಾಕಿಂಗ್ ಆಗುತ್ತೆ, ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅನ್ನೋದನ್ನ ನಾಳೆ ತಿಳಿಸ್ಕೊಡ್ತೀನಿ. ನಾಳಿದ್ರಲ್ಲಿ ವಿಡಿಯೋ ಹಾಕ್ತೀನಿ ನಿಮಗೆ. ಸೊ ಅದು ಕೂಡ ನಾನು ನಿಮಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಯಾವುದೇ ಪ್ರಾಡಕ್ಟ್ ಇದ್ದರೆ ಕೂಡ ಯಾವುದೇ ರೀತಿ ನಿಮಗೆ ಇಲ್ಲ ನಾನು ತುಂಬ ಬಂಡವಾಳ ಹಾಕಿಲ್ಲ ಅಂತ ಇರೋದನ್ನ ನಾವು ಅಡ್ಜಸ್ಟ್ ಮಾಡಿ ಹಾಕ್ಕೋಬೇಕು ಮಾಡಬೇಕು ಅಂತ ಇದ್ದರೆ ನನ್ನ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಪ್ಲೀಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಪ್ರಮೋಷನ್ಸ್ ಮಾಡಿ ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವನು ಕೂತ್ಕೊ. ನಾನು ನಮ್ಮ ಅತ್ತೆಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫಾಲೋವರ್ಸ್ ಆಗ್ರಿ, ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡ್ರಿ, ಡಾಲರ್ ಕಂಪ್ಲೀಟ್ ಆಗಲಿ, ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡ್ರಿ, ಜಾಸ್ತಿ ವಿಡಿಯೋಸ್ ನೋಡ್ರಿ, ಸಪೋರ್ಟ್ ಮಾಡಿರಿ. ಸರಿ, ನಮಸ್ಕಾರ. ಸೊ ಇದು ನನ್ನ ರಿಕ್ವೆಸ್ಟು. ಪಾಪ ನನ್ನ ಅಳಿಯ ಕೂಡ ಕೇಳ್ಕೊಂಡಿದ್ದಾನೆ, ನಮ್ಮ ಅತ್ತೆಗೆ ಸಪೋರ್ಟ್ ಮಾಡಿ, ಬ್ಯಾಡ್ ಕಾಮೆಂಟ್ಸ್ ಹಾಕಬೇಡಿ, ನಮ್ಮ ಅತ್ತೆನ ಬೆಳೆಸಿ ಅಂತ. ಸೊ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಏನಾದರೂ ನನ್ನ ಚಾನಲಲ್ಲಿ ನಿಮಗೆ ಅನಿಸಿದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್.